ಆರ್ ಅಶೋಕ್ ಸಿದ್ದರಾಮಯ್ಯನವರ ಆಡಳಿತ ಹೇಗಿದೆ ಅಂತೀರಿ? ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಪ್ರಶ್ನೆ ಕೇಳೋದೇ ತಪ್ಪಾಗಿದೆಯಾ? ಧಮ್ಕಿ. ಯತ್ನಾಳ್ ಅವರು ಮರಳಿ ಬರ್ತಾರೆ ಪಕ್ಷಕ್ಕೆ? ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕವನ್ನ ಹಿಡಿದುಕೊಂಡು, ರಾಹುಲ್ ಗಾಂಧಿ ಅಂದ್ರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು, ಮೆಚುರಿಟಿ ಇಲ್ಲ, ವೋಟ್ ಚೋರಿ ಆಗಿದೆ ಅಂತ ಅವರು ನಾಲಾಯಕ್. ಸಾಕಷ್ಟು ಸದ್ದಾಗ್ತಿರೋದು ಈ ಟನಲ್ ಅಂತ. ದೇವರು ಬಿಟ್ರೆ ನನ್ನ ತಡೆಯಕ್ಕೆ ಯಾರು ಸಾಧ್ಯ ಇಲ್ಲ ಅಂತ. ಹಿಂದೆ ರಾವಣನು ಹಂಗೆ ಹೇಳ್ದ. ಏನಾಯ್ತು ರಾವಣನ ಕತೆ? ಈ ನವೆಂಬರ್ ಕ್ರಾಂತಿ ಆಗುತ್ತಾ ನಿಜಕ್ಕೂ? ಅವರು ಅಂತ ಸಂದರ್ಭ ಬಂದಿದ್ದೇ ಆದ್ರೆ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ವೀಕ್ಷಕರೇ ನಮಸ್ಕಾರ. ಟಾಕ್ ಟಾನಿಕ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಇವತ್ತು ಮತ್ತೊಬ್ಬ ನಮ್ಮ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಅತಿಥಿ ಇದ್ದಾರೆ. ಸುದೀರ್ಘವಾಗಿರ್ತಕ್ಕಂತಹ ರಾಜಕೀಯ ಜೀವನದಲ್ಲಿ ವಿವಿಧ ಮಜಲುಗಳನ್ನು ದಾಟಿ ಇವತ್ತು ವಿಪಕ್ಷ ನಾಯಕರು ಕೂಡ ಆಗಿದ್ದಾರೆ. ಆರ್ ಅಶೋಕ್ ಸರ್, ಸ್ವಾಗತ ನಿಮಗೆ. ನಮಸ್ಕಾರ ಸರ್, ಹೇಗಿದ್ದೀರಿ? ವಿರೋಧ ಪಕ್ಷ ಅಂದರೆ ಸರ್ಕಾರಕ್ಕೆ ಒಂದು ರೀತಿ ಬುದ್ಧಿ ಪಾಠವನ್ನು ಹೇಳುವಂಥದ್ದು, ಜನರ ಸಮಸ್ಯೆಯನ್ನು ತೆಗೆದುಕೊಂಡು ಹೋರಾಟ ಮಾಡೋದೇ ವಿರೋಧ ಪಕ್ಷದ ನಾಯಕನ ಕೆಲಸ. ಆ ಕೆಲಸವನ್ನು ರಾಜ್ಯದ ಜನತೆ ಆಶೀರ್ವಾದದಿಂದ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನೋ ವಿಶ್ವಾಸದೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನೀವು ವಿಪಕ್ಷ ನಾಯಕರು ಅನ್ನೋದಕ್ಕಿಂತ ಮುಂಚಿತವಾಗಿ ಒಬ್ಬ ಬೆಂಗಳೂರಿಗ, ಒಬ್ಬ ಕನ್ನಡಿಗ ಮತ್ತು ವಿಪಕ್ಷ ನಾಯಕನೂ ಕೂಡ ಹೌದು. ನಿಮ್ಮ ಈ ಮೂರು ವಿಚಾರದಲ್ಲಿ ಅಥವಾ ಮೂರು ಆಯಾಮದಲ್ಲಿ ಗಮನಿಸೋದಾದರೆ ಕಳೆದ 2.5 ವರ್ಷದ ಸಿದ್ದರಾಮಯ್ಯನವರ ಆಡಳಿತ ಹೇಗಿದೆ ಅಂತೀರಿ? ನಾನು ಬೆಂಗಳೂರಲ್ಲೇ ಹುಟ್ಟಿದ್ದೀನಿ. ನಮ್ಮ ಪೂರ್ವಿಕರೆಲ್ಲ ಬೆಂಗಳೂರಲ್ಲಿ ಇದ್ದವರು ಕೂಡ. ನಾವು ಬೆಂಗಳೂರನ್ನು ಪ್ರೀತಿಸೋವಂಥವ್ರು. ನಮಗೆ ಬೇರೆ ಥರ, ಈಗ ಡಿ ಕೆ ಶಿವಕುಮಾರ್ಗಾದರೆ ಕನಕಪುರ ಇದೆ, ಸಿದ್ದರಾಮಯ್ಯನವ್ರಿಗಾದರೆ ಮೈಸೂರು ಉಂಡಿ ಇದೆ. ನಮಗೇನೂ ಇಲ್ಲ. ನಾವು ಬೆಂಗಳೂರಲ್ಲೇ ಹುಟ್ಟಿದಿರಿ, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯಬೇಕು, ಇಲ್ಲೇ ಜೀವನ ಮಾಡಬೇಕು. ಆದರೆ ಆ ಬೆಂಗಳೂರು ಕಳೆದ 2.5 ವರ್ಷದಲ್ಲಿ ನಾವು ಬೆಂಗಳೂರಿನ ಈ ವಾತಾವರಣ, ಟ್ರಾಫಿಕ್ಕು, ಕಸದ ಸಮಸ್ಯೆ, ಅಭಿವೃದ್ಧಿ ಇಲ್ಲದೆ ಇರೋದು, ಗುಂಡಿಗಳು, ಗಿನ್ನೀಸ್ ರೆಕಾರ್ಡ್ ಆಗುವಷ್ಟು ಗುಂಡಿಗಳು ಬೆಂಗಳೂರು ಒಂದರಲ್ಲೇ ಬಿದ್ದಿದೆ. ಇನ್ನು ಕರ್ನಾಟಕದೆಲ್ಲ ಸೇರಿಸಿದ್ರೆ ಓಲ್ಡ್ ರೆಕಾರ್ಡ್ ಹೊರಟೋಗ್ತದೆ. ಅಷ್ಟು ಅಧ್ವಾನದ ಸ್ಥಿತಿಯಲ್ಲಿ ಬೆಂಗಳೂರನ್ನು ನೋಡ್ತಾ ಇದ್ದೀರಿ. ಬೆಂಗಳೂರನ್ನ ಮೊದಲು ಎಲ್ಲರೂ ಐ ಲವ್ ಬೆಂಗಳೂರು ಅನ್ನೋರು. ನಾವು ಹಿಂದೆ ಎಲ್ಲ ನೋಡಿದ್ರಿ, ಪ್ರತಿಯೊಬ್ಬರು ಕೂಡ ಐ ಲವ್ ಬೆಂಗಳೂರು ಅನ್ನೋರು. ಇವತ್ತು ಬಾಯ್ ಬಾಯ್ ಬೆಂಗಳೂರು ಅಂತಾರೆ, ಗುಡ್ ಬೈ ಬೆಂಗಳೂರು ಅಂತಾರೆ. ಒಂದು ಕಡೆ ಇಂಡಸ್ಟ್ರೀಸ್ ಅವರೆಲ್ಲ ಗುಡ್ ಬೈ ಹೇಳ್ತಾ ಇದ್ದಾರೆ. ಬರ್ತಾ ಇರೋ ಇಂಡಸ್ಟ್ರೀಸ್ ಎಲ್ಲ ಬೆಂಗಳೂರಿಂದ ಆಚೆ ಹೋಗ್ತಾ ಇದೆ. ಉದ್ಯೋಗ ನಷ್ಟ ಆಗಿದೆ. ಈಗ ಒಂದು AI ಒಂದು ಕಂಪ್ನಿನೇ ಇವತ್ತು 30,000 ಉದ್ಯೋಗ ಬರ್ತಾಯಿತ್ತು, ಅದು ಹೋಗಿದೆ. 1,30,000 ಕೋಟಿ ಇನ್ವೆಸ್ಟ್ ಬರಬೇಕಾಯಿತು ಬೆಂಗಳೂರಿಗೆ, ಅದು ಹೊರಟೋಗಿದೆ. ಅದು ಒಂದು ಕಡೆ. ಜನನೂ ಕೂಡ ಸಾಮಾನ್ಯ ಜನ ಯಾರು ಇಲ್ಲಿ ವಾಸ ಮಾಡ್ತಾಯಿದ್ರು, ಪ್ರೀತಿಯಿಂದ ಈ ಪರಿಸರವನ್ನು ಇಷ್ಟಪಡ್ತಾಯಿದ್ರು, ಗ್ರೀನ್ ಬೆಂಗಳೂರು ಅಂತ ಹೇಳ್ತಾಯಿದ್ರು. ಈಗ ಗ್ರೀನ್ ಬೆಂಗಳೂರು ಹೋಗಿ ಪೊಲ್ಯೂಟೆಡ್ ಬೆಂಗಳೂರು ಆಗ್ಬಿಟ್ಟಿದೆ. ಅದರಿಂದ ಈ ಸರ್ಕಾರ, ಸಿದ್ದರಾಮಯ್ಯನವ್ರಿಗೆ ಬೆಂಗಳೂರು ಬಗ್ಗೆ ಏನೂ ಕಾಳಜಿ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆ ಕನಸಲ್ಲೇ, ಆ ಗುಂಗಲ್ಲೇ ಕಳೆದ 2.5 ವರ್ಷದಿಂದ ಅದರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹೊರತು ಮುಖ್ಯಮಂತ್ರಿ ಹೇಗಾಗಬೇಕು, MLAಗಳನ್ನ ಹೇಗೆ ಹೊಲಿಸ್ಕೊಬೇಕು, ಕೇಂದ್ರದ ನಾಯಕರಿಗೆ ಹೇಗೆ ಕಪ್ಪ ಕಾಣಿಕೆ ಕೊಡಬೇಕು, ಇದನ್ನು ನೋಡ್ತಾ ಇದ್ದಾರೆ ಹೊರತು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಅವರು ಕೂಡ ಗಮನ ಹರಿಸಿಲ್ಲ. ಒಂದು ರೀತಿ ಕಳೆದ 2 ವರ್ಷದಿಂದನೂ ಕೂಡ ನೆಗ್ಲೆಕ್ಟೆಡ್ ಬೆಂಗಳೂರು ಆಗಿದೆ. ಅಲ್ಲ, ಈಗ ಪ್ರಶ್ನೆ ಕೇಳೋದೇ ತಪ್ಪಾಗಿದೆಯಾ? ನಮಗಿಂತ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ರಸ್ತೆ ಹೀಗಾಗಿದೆ ಅಂತ ಪ್ರಶ್ನೆ ಕೇಳೋದೇ ತಪ್ಪಾ ಅಂತ? ಅಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಧಮಕಿ ಹಾಕ್ತಾರೆ. ಇಂಡಸ್ಟ್ರೀಸ್ ಅವ್ರು ಹೇಳಿದ್ರೆ ಧಮಕಿ ಹಾಕ್ತಾರೆ. ಜನಸಾಮಾನ್ಯರು ಕೇಳಿದ್ರೆ ಅವ್ರಿಗೆ ಏನು ಹಿಂದೆ ಇರಲಿಲ್ವಾ, ನೀವೇನು ಟ್ಯಾಕ್ಸ್ ಕಟ್ತೀರಾ, 108 ಪ್ರಶ್ನೆಗಳು ಹೇಳಿದವ್ರಿಗೆ ರಿವರ್ಸ್ ಉತ್ತರ ಕೊಡೋ ಅಂತ. ಯಾಕಂದರೆ ಅವ್ರಿಗೆ ಅನಿಸ್ಬಿಟ್ಟಿದೆ, ನಾವು ಏನು ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ದೇವರು ಭಗವಂತ ಬಂದರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಅನಿಸ್ಬಿಟ್ಟಿದೆ ಬೆಂಗಳೂರಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟು. ಕಾಂಗ್ರೆಸ್ ಅಸಮರ್ಥವಾಗಿದೆ. ಯಾಕಂದರೆ ದುಡ್ಡಿಲ್ಲ ಅವ್ರ ಹತ್ರ, ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ. ಸೊ ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾಯಿಲ್ಲ. ಈ ದೃಷ್ಟಿಯಿಂದ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಧಮಕಿ ಹಾಕೋದು, ಸಬೂಬು ಹೇಳೋದು, ಸುಮ್ಮನೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನೋದು, ಟನಲ್ ಮಾಡ್ತೀನಿ ಅನ್ನೋದು, ಆಕಾಶಕ್ಕೆ ಏಣಿ ಹಾಕ್ತೀನಿ ಅನ್ನೋದು, ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಟೂರ್ ಅನ್ನೋದು, ಇದೇ ಆಗೋಗ್ಬಿಟ್ಟಿದೆ ಹೊರತು
ಯಾವುದು ಕಾಂಕ್ರೀಟಾಗಿ ಏನು ಮಾಡ್ತಾ ಇಲ್ಲ ಅವರು. ಈಗ ಬ್ರ್ಯಾಂಡ್ ಬೆಂಗಳೂರು ಅಂದ ತಕ್ಷಣ ಕಾಂಕ್ರೀಟಾಗಿ ಏನು ಮಾಡಿದ್ರಿ? ಕಾಂಕ್ರೀಟಾಗಿ ನಾನು ಒಂದು 50,000 ಕೋಟಿ ಬಿಡುಗಡೆ ಮಾಡಿದ್ದೀನಿ ಬೆಂಗಳೂರಿಗೆ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬೇಕಾಯ್ತು. ಏನೂ ಇಲ್ಲ, ಏನು ಮಾಡಲಿಲ್ಲ. ಬರೀ ಟನಲ್ ರೋಡ್ ಅಂತಾರೆ. ಆ ಟನಲ್ ರೋಡ್ ಆಗೋದು ಯಾವಾಗ? ಇವತ್ತಿಗೇನು ಆಗಲ್ಲ, ಇನ್ನು 10 ವರ್ಷಕ್ಕೋ ಏನೋ ಅದು ಬರೋದು, ಅದು ಗ್ಯಾರಂಟಿ ಇಲ್ಲ. ಅದರಿಂದ ವಿಷನ್ ಇಲ್ಲದೆ ಇರತಕ್ಕಂಥ ರಾಜ್ಯ ಸರ್ಕಾರ ಬೆಂಗಳೂರನ್ನು ಹಾಳುಗೆ ಮಾಡಿದೆ. ನೋಡಿ, ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಯಿತು. ಏನಂದರೆ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಮತ್ತು ಮೋಹನ್ ದಾಸ್ ಪೈ ಅವರು ಈ ಥರ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಚೈನಾದಿಂದ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರು, ಅವ್ರು ನಮಗೆ ನೀವು ಬೆಂಗಳೂರು ಹೀಗೆ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಒಂದು ಟ್ವೀಟ್ ಮಾಡಿದರು, ಪ್ರಶ್ನೆಯನ್ನು ಮಾಡಿ ಸರ್ಕಾರಕ್ಕೆ. ಸರಿಯಾಗಿ ಮಾಡಿಸಿ, ಇದನ್ನು ಕಸದ ಕೆಲಸವನ್ನು, ಕಸಕ್ಕೆ ಮುಕ್ತಿಯನ್ನು ಕೊಡಿ, ರಸ್ತೆ ಸರಿ ಮಾಡಿಸಿ ಅಂತ. ಆದರೆ ನಿರಂತರವಾಗಿ ಅವರನ್ನು ಆನ್ಲೈನಾಗಿ ಎಷ್ಟು ಹಾಂಟ್ ಮಾಡಲಾಯ್ತಂದರೆ, ಕೊಂಕಣಿ ಮೋಹನ್ ದಾಸ್ ಪೈ, ಗುಜರಾತಿ ಕಿರಣ್ ಮಜುಮ್ದಾರ್ ಶಾ ಅಂಥೇಳಿ ಕನ್ನಡದ ಆ್ಯಂಗಲನ್ನು ತರಲಾಯಿತು. ನಿರಂತರವಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು. ಆದರೆ ಅವರ ಜೊತೆಯಲ್ಲಿ ಡಿನ್ನರ್ ಪಾರ್ಟಿಯಾಗಿ ಬರ್ತಿದ್ದಾಗೆ ಇವತ್ತು ಯಾರೂ ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಅವರು ಮತ್ತೆ ಸಾಧಕರಾಗಿ ಮರಳಾಗಿದ್ದಾರೆ. ಅಂದರೆ ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಹಾಂಟಿಂಗನ್ನು ಮಾಡುವಂಥದ್ದು, ಇದೇನಾ ಡೆಮೋಕ್ರಸಿಯನ್ನು ಉಳಿಸೋದು ರಾಹುಲ್ ಗಾಂಧಿ ಅವರ ತತ್ವ ಅಂತ? ಈಗ ಅವ್ರು ಟ್ಯಾಕ್ಸ್ ಕೊಡಬೇಕಾದ್ರೆ ಇವರು ಬಿಹಾರದವರು, ಕೊಂಕಣಿ, ಮಂಗಳೂರವರು ಇವರೆಲ್ಲ ಹೇಳ್ಬೇಕಾಯ್ತಲ್ಲ, ಅವ್ರ ಹತ್ರ ಟ್ಯಾಕ್ಸ್ ತೊಗೊಂಡ್ರಿ, ಅವ್ರ ಹತ್ರ ಹಣ ತೊಗೊಂಡಿದ್ದೀರಾ ಬೆಂಗಳೂರು ಡೆವಲಪ್ಮೆಂಟ್ಗೆ. ಮತ್ತು ಬೆಂಗಳೂರು ನೀನು ಭಾಳಷ್ಟು ಕೊಟ್ಟಿದೆ ಅಂತ ಹೇಳಿ ಕಿರಣ್ ಮಜುಮ್ದಾರ್ಗೆ ಹೇಳ್ತೀರಾ, ಮೋಹನ್ ದಾಸ್ ಪೈಗೆ ಹೇಳ್ತೀರಾ ಬೆಂಗಳೂರು ನಿಮಗೆಲ್ಲ ಭಾಳಷ್ಟು ಕೊಟ್ಟಿದೆ ಅಂತ. ಅವ್ರು ಯಾರು ಬೆಂಗಳೂರನ್ನ ಬೈದಿಲ್ಲ. ಅವ್ರು ಯಾರು ಕಿರಣ್ ಮಜುಮ್ದಾರ್ ಆಗಲಿ ಪೈಯವರಾಗಲಿ ಯಾರೂ ಕೂಡ ಬೆಂಗಳೂರನ್ನ ಬೈದಿಲ್ಲ. ಸರ್ಕಾರನ ಚಿಮಾರಿ ಹಾಕಿರೋದು, ಸರ್ಕಾರಕ್ಕೆ ಆ ಭಾಷೆಯಲ್ಲಿ ಹೇಳಿರೋವಂಥದ್ದು, ಅದನ್ನು ತಿರುಗಿಸ್ತಾ ಇದ್ದಾರೆ ಬೆಂಗಳೂರು ಮೇಲೆ ಹೇಳೋದು ಅಂತ. ಬೆಂಗಳೂರು ಮೇಲೆ ಅವರೇನೇ ಕಾಮೆಂಟ್ ಮಾಡಿಲ್ಲಲ್ಲ, ನಿಮ್ಮ ಮೇಲೆ ಕಾಮೆಂಟು ಕಾಮ್ ಚೋರ್ ಅಂತ ಮಾಡ್ತಾಯಿದ್ದಾರೆ. ಕೆಲಸ ಮಾಡ್ತಾ ಇಲ್ಲ, ಕಾಮ್ ಚೋರ್ ನೀವು, ಸೋಮಾರಿಗಳು, ಹಣ ಬಿಡುಗಡೆ ಮಾಡಿಲ್ಲ ಅಂಥೇಳಿ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಹೊರತು ಬೆಂಗಳೂರು ಮೇಲೆ ಅವ್ರು ಮಾಡ್ತಾ ಇಲ್ಲ. ಅವರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ. ಇವರು ಡೆಲ್ಲಿಗೆ ಹೋಗ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಮೋದಿಗೆ ಹೋಗಿ ಮನವಿ ಕೊಡ್ತಾರೆ. ಇಲ್ಲಿ ಅವರು ಕೇಳ್ತಾರೆ, ಈಗ ಎಲ್ಲ ಇಂಡಸ್ಟ್ರೀಸವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಇಂಡಸ್ಟ್ರೀಸವರೆಲ್ಲ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ನಿನ್ನ ಕತೆ? ಜ್ಞಾನ ಬೇಡವಾ ನಿಮಗೆ? ಧಮಕಿ ಹಾಕೋದು ಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೋಡಿ. ಗುಂಡಿ ಮುಚ್ತೀನಿ ಅಂದರು, ಒಂದು ವಾರದಲ್ಲಿ ಮುಗೀತು. ಮುಖ್ಯಮಂತ್ರಿ ಗಡುವು ಮುಗಿದೋಯ್ತು, ಗುಂಡಿಗಳು ಹಂಗೆ ಇದೆ, ಏನೂ ಆಗಿಲ್ಲ. ಸುಮ್ಮನೆ ಜನಗಳ ಕಣ್ಣು ಒರೆಸೋಕ್ಕೆ ಒಂದು ವಾರದಲ್ಲಿ ಎಲ್ಲ ಮುಗಿದೋಗ್ತೈತೆ ಅಂತ. ಅದೇ ಗುಂಡಿ, ಅದೇ ರಸ್ತೆ, ಅದೇ ಕಸ ಸರ್ವನಾಶ ಮಾಡಿಬಿಟ್ರು. ಬೆಂಗಳೂರಿನ ಇತಿಹಾಸವನ್ನು, ಆ ಬ್ರ್ಯಾಂಡ್ ಬೆಂಗಳೂರಿಗಿದ್ದಂಥ ಗೌರವವನ್ನು ಹಾಳು ಮಾಡಿದಂಥವ್ರು ಈ ಕಾಂಗ್ರೆಸ್ಸವರು. ನಾವು ಒಂದು ವಿಷಯವನ್ನು ಗಮನಿಸ್ತಾ ಇರ್ತೀವಿ. ಬಿ ಜೆ ಪಿ ಏನಾದರೂ ಅಧಿಕಾರದಲ್ಲಿದ್ದಾಗ ಸಾಮಾನ್ಯವಾಗಿ ಈಗ ಪಂಚಮಸಾಲಿಗಳ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಅದೇ ರೀತಿಯಾಗಿ ಕನ್ನಡದ ಹೆಸರಿನಲ್ಲಿ ಬೀದಿಗಿಳಿತಾರೆ, ರೈತ ಸಂಘಟನೆಗಳು ಬೀದಿಗಿಳಿತವೆ. ಕಾಂಗ್ರೆಸ್ಸಲ್ಲಿದ್ದಾಗ ಈ ಥರವಾದಂಥ ಪ್ರತಿಭಟನೆಯ ಬಿಸಿ, ಸಂಘಟಿತ ಪ್ರತಿಭಟನೆಯ ಬಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟಾಗಿ ತಲುಪೋದಿಲ್ಲ, ಅಥವಾ ಆ ರೀತಿ ಪ್ರತಿಭಟನೆಯೂ ಆಗೋದಿಲ್ಲ. ಅಂದರೆ ಇದರ ಅರ್ಥ ಬಿ ಜೆ ಪಿಗೆ ಆ ರೀತಿಯಾಗಿ ಸಂಘಟನೆಗಳ ಜೊತೆಯಲ್ಲಿ ಸಂಘಟನಾತ್ಮಕವಾಗಿ ಪ್ರತಿಭಟನೆ ಮಾಡೋದಕ್ಕಾಗ್ತಿಲ್ವಾ, ಅಥವಾ ಕಾಂಗ್ರೆಸ್ ಇದ್ದಾಗ ಎಲ್ಲವೂ ಕೂಡ ಸುಸೂತ್ರವಾಗಿರುತ್ತಾ? ಧಮಕಿ ಯಾರೇ ಹಾಕಿದ್ರು ಅವ್ರ ಮೇಲೆ ಧಮಕಿ ಹಾಕೋದು, ಕೇಸ್ ಹಾಕೋದು, ಆ ಮಠಗಳನ್ನ ಒಡೆಯೋದು, ಆ ಜಾತಿಗಳನ್ನ ಒಡೆಯೋದು, ಇದೆಲ್ಲ ಕಾಂಗ್ರೆಸ್ಸಿನ ಪದ್ಧತಿ. ಇದು ಈ ಪದ್ಧತಿಯಿಂದನೇ ಇವತ್ತು ಬೆಂಗಳೂರಲ್ಲಿ ಸ್ಟ್ರೈಕ್ ಇರ್ಬೋದು, ಬೇರೆ ಇರ್ಬೋದು, ಡೆಮೋಕ್ರಸಿನೇ ಹಾಳು ಮಾಡಿಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವನೇ ಒಂದು ರೀತಿ ಹಾಳಾಗ್ಬಿಟ್ಟಿದೆ. ಮತ್ತು ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕವನ್ನು ಹಿಡಿದುಕೊಂಡು ಸಂವಿಧಾನ ಉಳಿಸಿ ಅಂತಿರ್ತಾರೆ. ಅದು ನಾಟಕ ಅಷ್ಟೇ. ರಾಹುಲ್ ಗಾಂಧಿ ಒಂದು ನಾಟಕ ಆಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಏನು ಮಾತಾಡ್ತಾ ಇದ್ದೀನಿ ಅನ್ನೋದು. ವಿದೇಶಕ್ಕೆ ಹೋಗ್ತಾರೆ, ಭಾರತವನ್ನು ಬೈತಾರೆ. ಪಾಕಿಸ್ತಾನದಲ್ಲಿ ಇವರು ಪಾಪ್ಯುಲರ್ ಫಿಗರು. ಯಾಕೆಂದರೆ ಆಪರೇಷನ್ ಸಿಂಧೂರ್ ಫೇಲ್ಯೂರ್ ಅಂತ ಹೇಳಿದ್ರು. ನಮ್ಮ ಸೈನಿಕರು, ನಾವು ದೇಶಕ್ಕೆ ಕೀರ್ತಿ ತಂದಿದ್ದೀರಿ ಅಂತ ನಮ್ಮ ಸೈನಿಕರು ಜನಗಳ ಮುಂದೆ ಎದೆ ಉಬ್ಬಿಸಿ ಮಾತಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅವರು ನೀವು ಏನು ಮಾಡಿದ್ದೀರಾ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಸೈನಿಕರಿಗೆ. ಅಂದರೆ ರಾಹುಲ್ ಗಾಂಧಿ ಅಂದರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು. ಕಾಮನ್ ಸೆನ್ಸ್ ಇಲ್ಲ, ಮೆಚ್ಯೂರಿಟಿ ಇಲ್ಲ. ಆ ಪೊಸಿಷನ್ ಲೀಡ್ರ್ ಆಗಿದ್ದಾರೆ. ಆ ಪಾರ್ಲಿಮೆಂಟಲ್ಲಿ ಅವರ ಸ್ಟೈಲ್ ನೋಡ್ಬಿಟ್ರೇ ಭಯ ಆಗೋತ್ತದೆ. ಇದುವರೆಗೂ ಪಾರ್ಲಿಮೆಂಟಲ್ಲಿ ಎಂತೆಂಥವ್ರು ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಬೇರೆ ಭಾಳ ಜನ ಅಪೋಸಿಷನ್ ಲೀಡ್ರ್ಗಳಾಗಿದ್ದಾರೆ. ಈ ಥರ ಹುಡುಗಾಟಿಕೆಯ ಅಪೋಸಿಷನ್ ಲೀಡ್ರನ್ನ ಇತಿಹಾಸದಲ್ಲಿ ನೋಡೋಕ್ಕೆ ಸಾಧ್ಯ ಇದೆ.
ಅದೇ ಒಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ಡೆಮೋಕ್ರಸಿ ಉಳಿಸಿ ಅಂತ, ಇನ್ನೊಂದು ಕಡೆ ಇಲ್ಲಿ ಪ್ರಶ್ನೆ ಮಾಡಿದವ್ರ ಮೇಲೆ ಇಷ್ಟು ಒತ್ತಡಗಳು, ಅವ್ರ ಮೇಲೆ ಕೇಸ್ಗಳು. ನಾವು ಇವತ್ತು ಸೋಷಿಯಲ್ ಮೀಡಿಯಾವನ್ನು ನೋಡ್ತಾ ಇದ್ದರೆ ಇಲ್ಲಿ ಇನ್ನೊಂದು ಎಸ್ಪೆಷಲಿ ಬಿ ಜೆ ಪಿ ಬೆಂಬಲಿಗರು ಏನಿದ್ದಾರೆ ಸಾಕಷ್ಟು ಜನ ಒಂದು ಅಲವತ್ತುಕೊಳ್ತಾ ಇರ್ತಾರೆ. ನಾವು ಏನೇ ಪ್ರಶ್ನೆ ಮಾಡಿದರೂ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, FIR ಮಾಡಿಸ್ತಾರೆ. ಆದರೆ ನಮಗೆ ಯಾರು ಏನೇ ಅಂದರು, ಸನಾತನಿಗಳಿಗೆ ಬಾಯಿ ಬಂದಂಗೆ ಬೈತಾರೆ, ಬ್ರಾಹ್ಮಣರಿಗೆ ಬಾಯಿ ಬಂದಂಗೆ ಬೈತಾರೆ, ಲಿಂಗಾಯತರಿಗೆ ಬಾಯಿ ಬಂದಂಗೆ ಬೈತಾರೆ, ಜಾತಿಗಳಿಗೆ ಬಾಯಿ ಬಂದಂಗೆ ಬೈತಾರೆ. ಅವ್ರು ಯಾರು ಏನೇ ಬೈದರೂ ಕೂಡ ಅವ್ರಿಗೆ ಏನೂ ಆಗೋದಿಲ್ಲ. ನಾವೇನಾದರೂ ಒಂದು ಮರಳಿ ಉತ್ತರವನ್ನು ಕೊಟ್ಟರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆದರೆ ನಮ್ಮ ನಾಯಕರೇ ನಮ್ಮ ಬೆಂಬಲಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಹೇಳ್ತಾರೆ. ನಾನೀಗ ಇಂಟ್ರ್ಯೂ ಮಾಡೋ ಸಂದರ್ಭದಲ್ಲಿ ಕೂಡ ಜನರನ್ನು ಕೇಳಿದಾಗ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನೋಡಿ, ಕಾಂಗ್ರೆಸ್ ತೆಗೊಳ್ಳುವಂಥದ್ದೇ ಅವ್ರದ್ದು. ರಾಮನ ಬಗ್ಗೆ, ಈಶ್ವರನ ಬಗ್ಗೆ, ದೇವ್ರ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಟೀಕೆಗಳು. ಪ್ರಧಾನಿಗಳ ಬಗ್ಗೆ ಕೂಡ ತುಂಬ ಬಾಯಿ ಎಲ್ಲ ಮಾತಾಡ್ತಾರೆ. ಅವ್ರದ್ದು ಕಾಂಗ್ರೆಸ್ ಅವರು ಬಾಯಿ ತೆಗೆದ್ರೆ ಹೊಲಸೆ. ಯಾಕೆಂದರೆ ಅವ್ರಿಗೆ ಫ್ರಸ್ಟ್ರೇಷನ್ ಔಟಿದೆ. ಇನ್ನು ನರೇಂದ್ರ ಮೋದಿ 3ನೇ ಬಾರಿ ಗೆದ್ದುಬಿಟ್ಟಿದ್ದಾರೆ. ಇನ್ನು ಅವ್ರದ್ದು ಸಾಧ್ಯನೇ ಇಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿದೆ. ಇನ್ನು ಕಾಂಗ್ರೆಸ್ ನುಚ್ಚು ನೂರಾಗೋಗಿದೆ, 108 ಪಾರ್ಟಿಗಳಾಗ್ಬಿಟ್ಟಿದೆ. ಅವ್ರಿಗೆ ಭಯ ಬಂದುಬಿಟ್ಟಿದೆ, ಆ ಒಂದು ಫ್ರಸ್ಟ್ರೇಷನ್ ಇದೆ, ಇನ್ನು ನಾವು ಬರಲ್ಲ ಅಂತ. ಅದಕ್ಕೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಷ್ಟೇ. ನನಗನ್ಸುತ್ತೆ ಈ ಸರ್ಕಾರ ಇನ್ನೊಂದು 2 ವರ್ಷ ಅವಧಿ ಇದೆ ಅವ್ರ ಟರ್ಮ್ ಅಷ್ಟೇ. ಅದರಲ್ಲಿ ಮಧ್ಯೆ ಬಿದ್ದೋದ್ರು ಬಿದ್ದೋಗ್ಬೋದು. ಅದಕ್ಕೆ ಇವತ್ತು RSS ಬಗ್ಗೆ, RSSನ ರೂಟ್ ಮಾರ್ಚ್ ಬಗ್ಗೆ, ಆ ಗಣವೇಶದ ಬಗ್ಗೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ RSSದು ಪಥಸಂಚಲನ ಆಗಿದೆಯಪ್ಪ. ಈಗ ಯಾವುದೋ ಒಂದು ಕಡೆ ಚಿತ್ತಾಪುರದಲ್ಲಿ ಮಾತ್ರ ಇವರು ಕಿತಾಪತಿ ಮಾಡ್ಕೊಂಡು ಕೋರ್ಟ್ ಮೆಟ್ಲು ಹೇಳಿದ್ದಾರೆ. ಅವಶ್ಯಕತೆ ಇತ್ತ? ಇದರ ಅವಶ್ಯಕತೆನೇ ಇರಲಿಲ್ಲ. ನನಗನ್ಸುತ್ತೆ ಒಳ್ಳೆಯದೇ ಆಯಿತು ಅಂತ ಈ ಥರ ಮಾಡಿದ್ದರಿಂದ ಇಡೀ ರಾಜ್ಯದ ಜನತೆಗೆ RSS ಅಂದರೆ ಏನು, ಪಥಸಂಚಲನ ಅಂದ್ರೇನು, RSS ಡ್ರೆಸ್ ಅಂದರೆ ಏನು, RSSನ ವಿಚಾರಗಳೇನು ಇಡೀ ಕರ್ನಾಟಕ ಗೊತ್ತಾಯಿತು. ಅದಕ್ಕೆ ಧನ್ಯವಾದ ಹೇಳ್ಬೇಕು ನಾನು ಈ ಖರ್ಗೆಗೆ. ಈ ರೈಸ್ ಮಾಡಿಲ್ಲ ಅಂದರೆ ಜನಕ್ಕೆ ಇಷ್ಟೊಂದು ವಿಚಾರ ಗೊತ್ತಾಗ್ತಾ ಇರಲ್ಲ. ಅದರಿಂದ RSS ಬಗ್ಗೆ ಇರೋ ಒಳ್ಳೆಯ ಒಂದು ಗುಣ, ನಡತೆ ಇವೆಲ್ಲನೂ ಕೂಡ ರಾಜ್ಯದ ಜನತೆ ಮುಂದೆ ಬಂದಂಗಾಯಿತು. ಅದರಿಂದ ಇವರು ಡೆವಲಪ್ಮೆಂಟ್ ಮಾಡಬೇಕಾಯ್ತು. ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಆ ಇಲಾಖೆ ಎಷ್ಟು ಪರ್ಸೆಂಟು? 10.2% ಅಚೀವ್ಮೆಂಟ್ ಇವತ್ತು. 100ಕ್ಕೆ 10 ಮಾರ್ಕ್ಸ್ ತೊಗೊಂಡಿದ್ದಾರೆ. ಅಲ್ಲಿ ಮಾಡೋಕ್ಕೋಗಿಲ್ಲ. ITBTಯಲ್ಲಿ ಅವರ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಇಲ್ಲ. ಬಾಯಿ ಬಂದಾಗ ಮಾತಾಡ್ತಾರೆ. ಅಸ್ಸಾಂ ಮುಖ್ಯಮಂತ್ರಿ ನೋಡಿದ್ದೀರಲ್ಲ, ಅಸ್ಸಾಂ ಜನತೆಗೆ ಯುವಕರಿಗೆ ಜ್ಞಾನ ಇಲ್ಲ, ಹೆಂಗೆ ಹೋಗುತ್ತೆ ಅಲ್ಲಿಗೆಲ್ಲ ಇಂಡಸ್ಟ್ರೀಸ್ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಅವಮಾನ ಮಾಡ್ದಂಗಲ್ವ? ನಮ್ಮ ಬಗ್ಗೆ ಗೌರವ ಇಟ್ಕೊಬೇಕು, ಸರಿ. ಬೇರೆಯವ್ರನ್ನ ತಗೊಳ್ಳೋದು ಏನು ಅವಶ್ಯಕತೆ ಐತೆ? ನಿಮ್ಮ ಟ್ಯಾಲೆಂಟ್ ಇದ್ದಿದ್ರೆ, ನೀವು ಸಬ್ಸಿಡಿ ಕೊಟ್ಟಿದ್ದರೆ, ನೀವು ಅವ್ರಿಗೆ ಅನುದಾನ ಕೊಟ್ಟಿದ್ರೆ ಎಲ್ಲ ಕಂಪ್ನಿಗಳು ನಮ್ಮಲ್ಲೇ ಬರ್ತಾಯಿತ್ತು. ನೀವು ಅನುದಾನ ಕೊಡಲ್ಲ, ಸಬ್ಸಿಡಿ ಇಲ್ಲ, ಯಾಕಂದರೆ ದುಡ್ಡಿಲ್ಲ, ಪಾಪರ ಹೊಟ್ಟಿದ್ದೀರ ನೀವು. ಪಾಪರಾಗಿರೋ ಸರ್ಕಾರದಿಂದ ನಿಮ್ಗೇನು ಕೊಡೋಕ್ಕಾಗಲ್ಲ. ಬಾ ಅಂತ ಹೇಳಿದ್ರೆ ಯಾವ ಇಂಡಸ್ಟ್ರಿ ಬರ್ತೈತೆ ನಿಮಗೆ? ಅದರಿಂದ ಈ ಸರ್ಕಾರ ಒಂದು ರೀತಿ ದಿವಾಳಿಯಾಗಿದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದಕ್ಕೋಸ್ಕರ ತೆಗಳದೇ ಒಂದು ಕಾಯಕವನ್ನು ಮಾಡ್ಕೊಂಡಿದೆ. ಸರ್, ನೀವು ಈಗ RSS ಬಗ್ಗೆ ಹೇಳ್ತಿದ್ರಲ್ಲ, RSS ಒಂದು ಘೋಷವಾಕ್ಯ ಇದೆ, ಹಿಂದೂ ನಾವೆಲ್ಲ ಒಂದು ಅಂತ. ಅಂದರೆ ಹಿಂದೂ ಅಂದರೆ ಕೇವಲ ಧರ್ಮ ಅಂತಲ್ಲ, ಈ ಭೂಮಿ ಮೇಲೆ ಹುಟ್ಟಿರುವಂಥ ನಾವೆಲ್ಲ ಒಂದು ಅನ್ನುವಂಥ ಒಂದು ಘೋಷವಾಕ್ಯವನ್ನು RSS ಹೇಳುವಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ರಾಜ್ಯ BJP, ನಾವು ದೇಶಾದ್ಯಂತ ನೋಡ್ತಾ ಇಲ್ಲ, ರಾಜ್ಯ BJP ಮೇಲೆ ಕೂಡ ಅದರ ಬೆಂಬಲಿಗರೇ ಒಂದು ಆರೋಪವನ್ನು ಮಾಡ್ತಾರೆ. ನಮ್ಮಲ್ಲೂ ಕೂಡ ಇದು ಹಿಂದೂ BJP ಇದ್ದಂಥದ್ದು ಈಗ ಕೆಲ ಜಾತಿಗಳಿಗೆ ಸೀಮಿತವಾದಂಥ BJP ಆಗ್ತಾ ಇದೆಯಾ? ಕೆಲ ಪ್ರಬಲ ಜಾತಿಗಳೇ ಮುಖ್ಯವಾಗ್ತಾ ಇದ್ದಾವ ಇಲ್ಲಿ? ಹಾಗಿದ್ರೆ ಉಳಿದ ಜಾತಿಯವರಿಗೆ ಅವಕಾಶಗಳು ಕಡಿಮೆನಾ ಈ BJPಯಲ್ಲಿ? ಹೀಗ್ಯಾಕೆ ಒಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಅಂತ ನನಗನ್ಸೋ ಪ್ರಕಾರ ನಾವು ಹಿಂದುತ್ವದ ಮೇಲೇ ನಾವು BJP ಇರ್ಬೋದು, ಜನಸಂಘ ಇರ್ಬೋದು, ಎಲ್ಲನೂ ಕೂಡ ಹಿಂದುತ್ವದ ಆಧಾರದ ಮೇಲೇ ಬಂದಿತ್ತು. ಇವತ್ತಿಗೂ ಅದೇ ಆಧಾರದಲ್ಲಿ ಇರುವಂಥದ್ದು. ನಾವು ಯಾವತ್ತೂ ಜಾತಿಯನ್ನು ಎನ್ಕರೇಜ್ ಮಾಡೋ ಪ್ರಶ್ನೆನೂ ಇಲ್ಲ, ಮುಂದೆ ಉದ್ಭವ ಆಗೋದು ಇಲ್ಲ. ನಮ್ಮದು ಒಂದೇ ಅಖಂಡ ಭಾರತ, ಹಿಂದುತ್ವ, ಇವು ರಾಮ ಮಂದಿರ, ಈ ಥರದ ವಿಚಾರಗಳು ಮತ್ತು ದೇಶದ ಅಭಿವೃದ್ಧಿ ವಿಚಾರಗಳು ಇವನ್ನು ಚರ್ಚೆ ಮಾಡ್ತಿರೋ ಹೊರತು ಇಂಡಿವಿಜುವಲ್ ಜಾತಿಗೆ ನಾವು ಕೊಡಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದೊಂದು ಜಾತಿ ಇದಾಗ್ಬೋದು, ಆದರೆ ಟೋಟಲ್ ನಾವು ಹಿಂದೂ ವಿಚಾರಗಳನ್ನು ಇಟ್ಕೊಂಡೇ ನಾವು ಕೆಲಸ ಮಾಡ್ತೀವಿ.